ಆದರೆ ಬಂಧುಗಳು, ಈ ದೇಶದಲ್ಲಿ ಇವತ್ತು ತಾವೆಲ್ಲರೂ ವಿಚಾರಣೆ ಮಾಡಬೇಕಾಗಿದೆ. ಎಲ್ಲರೂ ಬುದ್ಧಿಜೀವಿಗಳು ತಾವೆಲ್ಲರೂ ಸೇರಿದ್ರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 60 ವರ್ಷಗಳಾದ್ರೆ ಕೂಡ ಈ ದೇಶದಲ್ಲಿ 45 ವರ್ಷಗಳು ಆಡಳಿತ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ ಪಕ್ಷ ಈ ದೇಶದ ಬಗ್ಗೆ ಏನೊಂದು ಪರಿಗಣಿಸಿದೆ, ಏನೊಂದು ಚಿಂತನೆ ಮಾಡಿದೆ. ನಾವೆಲ್ಲರೂ ಕೂಡ ಮಾತಾಡ್ತೀವಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 60 ವರ್ಷ ಆಯ್ತು. ಈ ದೇಶದಲ್ಲಿ 45 ವರ್ಷಗಳು ಆದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶದ ಬೆನ್ನೆಲುಬು ಯಾರೆಂದರೆ ರೈತರಲ್ಲಿ ನಾವು ಮಾತಾಡ್ತೀವಿ. ಆದರೆ ಬಂಧುಗಳು, ಇವತ್ತು ಈ ದೇಶದಲ್ಲಿ ಆದಂತ 45 ವರ್ಷಗಳಾದಂತಹ ಪಕ್ಷ ಇವತ್ತು ಸಂಪೂರ್ಣವಾಗಿ ಈ ದೇಶದಲ್ಲಿದ್ದಂತ ರೈತರನ್ನು ಮರೆತು, ಈ ದೇಶದಲ್ಲಿ 3 ಒಪ್ಪತ್ತು ಅನ್ನ ಕೊಡದಂತ ರೈತರನ್ನು ಮರೆತು, ಸಂಪೂರ್ಣವಾಗಿ ಈ ದೇಶದಲ್ಲಿದ್ದಂತಹ ಬಡವರನ್ನು ಮರೆತು, ಕಾರ್ಮಿಕರನ್ನು ಮರೆತು, ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರನ್ನು ಮರೆತು, ಪಟ್ಟಣ ಭಾಗದಲ್ಲಿದ್ದಂತಹ ಜನರನ್ನು ಮರೆತು ಈ ದೇಶದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಅಂತ ವಿಷಯವನ್ನು ತಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ. ಈ ದೇಶದಲ್ಲಿ ಏನಾಗ್ತಾ ಇದೆ ಇವತ್ತು, ಈ ದೇಶದಲ್ಲಿ ಏನು ಸತತವಾಗಿ 45 ವರ್ಷಗಳ ಆಡಳಿತ ಪಕ್ಷ ಇವತ್ತು ಈ ದೇಶದಲ್ಲಿ ಸಂಪೂರ್ಣವಾಗಿ ಇವತ್ತು ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆನಾ? ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಭಯೋತ್ಪಾದನೆಯಿಂದ ಇವತ್ತು ನಮ್ಮ ಭಾರತ ದೇಶ ಭಯೋತ್ಪಾದನೆಯವರ ಕೈಯಲ್ಲಿ ಸಿಗಾಕೊಂಡಿತ್ತು. ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ನರಗಂತ ನಮ್ಮ ಭಾರತ ದೇಶದ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ ಬಂಧುಗಳು. ಇವತ್ತು ದೇಶದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲಿ ಕೂಡ ವೈಫಲ್ಯ ಕಂಡಂತ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಸಂಪೂರ್ಣವಾಗಿ ದೇಶದಲ್ಲಿ ಚುನಾವಣೆಗಳು ನಡೀತಾ ಇದೆ ಬಂಧುಗಳೇ. ಇವತ್ತು ತಾವೆಲ್ಲರೂ ಕೂಡ ನೋಡ್ತಾ ಇರುವ ಈ ದೇಶದಲ್ಲಿ ಒಂದು ಸಾರಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ 45 ವರ್ಷಗಳ ಆಳಿದಂತ ಪಕ್ಷ ಹೊತ್ತು ಸಂಪೂರ್ಣವಾಗಿ ವೈಫಲ್ಯ ಕಂಡಂತ ಕಾಂಗ್ರೆಸ್ ಪಕ್ಷ ಹೊತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಲ ಅವಕಾಶ ಮಾಡಬೇಕು. ತಮ್ಮೆಲ್ಲರ ಆಶೀರ್ವಾದದಿಂದ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಂತ ಒಳ್ಳೊಳ್ಳೆ ಕೆಲಸಗಳು ಏನೇನೆಂದರೆ ತಾವೆಲ್ಲರೂ ನೋಡಿದ್ದೀರಿ ಬಂಧುಗಳೇ. ಈ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ 60 ವರ್ಷ ಆದಂತ ತಾಯಿ ತಂದರಿಗೆ ಇವತ್ತು ಬಿಸಿಲು ಬಂದ್ರೆ ಚಪ್ಪಲಿ ತಗೋಬೇಕು, ಮಳೆ ಬಂದ್ರೆ ಛತ್ರಿ ತಗೋಬೇಕು, ಅವರ ಆರೋಗ್ಯ ಕೆಟ್ಟವರಿಗೆ ಏನನ್ನ ನೋಡ್ಕೋಬಹುದು. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೋಬಹುದು. ಚೆನ್ನಾಗಿ ನೋಡ್ಕೊಂಡಿದ್ದ ಸಂದರ್ಭದಲ್ಲಿ ಆ ತಾಯಿ ತಂದರಿಗೆ ಅನುಕೂಲ ಆಗಬೇಕೆಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ 60 ವರ್ಷ ಆದಂತ ತಾಯಿ ತಂದರಿಗೆ 400 ರೂಪಾಯಿ ಮಾಸಾಶನ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಬಂಧುಗಳೇ. ಇವತ್ತು ರೈತರಿಗೆ ಬೇಕಾದಂತ ಒಂದು 3% ರಿಯಾಯಿತಿಯಲ್ಲಿ ಬಡ್ಡಿ ರಿಯಾಯಿತಿಯಲ್ಲಿ ಸಾಲ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಬಂಧುಗಳೇ. ಉಚಿತವಾಗಿ ಕರೆಂಟ್ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತು ಬಂಧುಗಳೇ. ಸಾಕಷ್ಟು ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಮಾತಾಡ್ತೀವಿ. ಇವತ್ತು ಸಾಕಷ್ಟು ಬಡವರ ಅಕ್ಕ ತಂಗಿನ ಅನುಕೂಲದಲ್ಲಿ ನಾವು ನೋಡ್ತೀವಿ. ಇವತ್ತು ತಾವೆಲ್ಲರೂ ಬಡತನದಲ್ಲಿದ್ದಂತ ಜನರು ಒಬ್ಬ ಹೆಣ್ಮಕ್ಳು ಹುಟ್ಟಿದ್ರಿಂದ ಶಾಪ್ ಅಂದ್ಕೊಂಡು ಭಾವಿಸ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಇವತ್ತು ಬಡತನದಲ್ಲಿದ್ದಂತ ಅಕ್ಕ ತಂಗಿಂದರು ಒಂದು ಹೆಣ್ಮಕ್ಳು ಇವತ್ತು ಬಡತನದಲ್ಲಿ ಹುಟ್ಟಿದ್ರಿಗಿನ ದೊಡ್ಡವರು ಮಾಡಬೇಕು, ವಿದ್ಯಾಭ್ಯಾಸ ಕೊಡಬೇಕು, ದೊಡ್ಡವರಾದ ನಂತರ ವರದಕ್ಷಿಣೆ ಕೂಡ ಲಗ್ನ ಮಾಡಿಕೊಡ್ಬೇಕು. ಹೆಣ್ಣುಮಕ್ಕಳು ಹುಟ್ಟೋದಾಗ ಶಾಪ ಅಂದ್ಕೊಂಡು ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ವಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಚುನಾವಣೆಗಳನ್ನು ನಡೀತಾ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಬದಲಾವಣೆಯನ್ನು ಕೋರುತ್ತಾ ಇದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯದ ಇವತ್ತು ಒಬ್ಬ ಆರೋಗ್ಯ ಮಂತ್ರಿ ಆಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಜನರನ್ನು ಕಾಪಾಡಬೇಕು, ಜನರು ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಸ್ಪಂದಿಸಬೇಕು. ಇವತ್ತು ಬಹಳಷ್ಟು ಮಂದಿ ಜನರು ತಾವೆಲ್ಲರೂ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರದಲ್ಲಿ ಆಕ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲಿ ಅವತ್ತು ಕಷ್ಟಗಳಿದ್ದಂತಹ ಸಂದರ್ಭದಲ್ಲಿ ಜನರು ಕಾಪಾಡಬೇಕು. ನಿಮ್ಮ ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರು ಒಂದೊಂದು ಗ್ರಾಮದಲ್ಲಿ ಬೆಂಕಿಗೆ ಅನಾಹುತ ಆದಂತ ಸಂದರ್ಭದಲ್ಲಿ ಜನರು ಕಾಪಾಡಬೇಕು. ನಿಮ್ಮ ಗ್ರಾಮದಲ್ಲಿ 9 ತಿಂಗಳು 10 ತಿಂಗಳು ಒಬ್ಬ ಹೆಣ್ಮಗಳು ನೋವು ಪಡೆಯುವಂತ ಸಂದರ್ಭದಲ್ಲಿ ತಕ್ಷಣವೇ ಡಾಕ್ಟರ್ ಕರ್ಕೊಂಡೋಗಬೇಕು. ಕೆಲವೊಂದು ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರು ತೊಂದರೆ ಆದಂತಹ ಸಂದರ್ಭದಲ್ಲಿ ಎತ್ತಿನ ಗಾಡಿ ಕಟ್ಟಿ ಟ್ರಾಕ್ಟರ್ ಕಟ್ಟಿ ಅನ್ನುವಂತಹ ಸನ್ನಿವೇಶವನ್ನು ನಮ್ಮ ಕಣ್ಣೆದುರಿಗೆ ನಾವು ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನ ನೇತೃತ್ವದ ಸರ್ಕಾರದಲ್ಲಿ
ಒಬ್ಬ ಆರೋಗ್ಯ ಮಂತ್ರಿಯಾಗಿ ಬಡತನದಲ್ಲಿದ್ದಂತಹ ಜನರು ಕಷ್ಟ ಬಂದಾಗಿನ ಅಪಘಾತದಲ್ಲಿದ್ದಂತಹ ಜನರಿಗೆ ತೊಂದರೆ ಆದಾಗಿನ 108 ಆರೋಗ್ಯ ಕವಚನೊಂದು ಆಂಬ್ಯುಲೆನ್ಸ್ ತಮ್ಮ ಮನೆಗಳಿಗೆ ಒಬ್ಬ ಆರೋಗ್ಯ ಮಂತ್ರಿಯಾಗಿ ಮಾಡಿರುವಂತದ್ದು ತಾವೆಲ್ಲರಿಗೂ ನೋಡ್ತಾ ಇರಬಹುದು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾನೊಬ್ಬ ಆರೋಗ್ಯ ಮಂತ್ರಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಇವತ್ತು ಸಂಪೂರ್ಣವಾಗಿ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಬಡತನ ರೇಖೆಗೆ ಕೆಳಗಿಳಿದಂತಹ ಜನರು ಇವತ್ತು ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಕೆಟ್ಟದ್ರೆ ತಾವೇನು ಮಾಡೋದು ಸಾಧ್ಯವಾಗಲ್ಲ. ಇವತ್ತು ತಾವೆಲ್ಲರಿಗೂ ನೋಡ್ತಾ ಇರ್ತೀರಿ, ಇವತ್ತು ಆರೋಗ್ಯವೇ ಮಹಾಭಾಗ್ಯ ಅಂತ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಕೆಟ್ಟೋದ್ರೆ ಬಡತನದಲ್ಲಿದ್ದಂತಹ ಜನರು ಇವತ್ತು ತಾವೆಲ್ಲರಿಗೂ ನೋಡಿರ್ಬೋದು. ತಲೆನೋವು ಬಂದ್ರೆ, ಜ್ವರ ಬಂದ್ರೆ ಇವತ್ತು ತಮ್ಮ ಗ್ರಾಮದಲ್ಲಿದ್ದಂತಹ ಡಾಕ್ಟರ್ ಹತ್ರ ಹೋಗಿ ₹100 ₹200 ಕೊಟ್ಟು ಇವತ್ತು ತಾವೆಲ್ಲರಿಗೂ ತಲೆನೋವು ಬಂದಿದೆ, ಗುಳಿಗೆನ ಕೊಡ್ರಿ, ನಿಮ್ಗೆ ಜ್ವರ ಬಂದಿದೆ, ಇಂಜೆಕ್ಷನ್ ಮಾಡಿ ಅಂತೇಳಿ ಡಾಕ್ಟರ್ ತರ ₹100 ₹200 ಖರ್ಚು ಮಾಡ್ತೀವಿ. ಇದು ಬಹಳಷ್ಟು ಮಂದಿ ಬಡವರಿಗೆ ಆರೋಗ್ಯ ಕೆಟ್ಟೋದ್ರಿಗಿನ, ಅಕಸ್ಮಾತವಾಗಿ ತಮ್ಮ ಆರೋಗ್ಯ ಕೆಟ್ಟೋದ್ರಿಗಿನ ನಿಮ್ಮ ಹೃದಯ ಕಾಯಿಲೆ ಬಂದಿರಬಹುದು. ನಿಮ್ಮ ಬಡತನದಲ್ಲಿದ್ದಂತಹ ಜನರು ಅಣ್ಣ ತಮ್ಮಂದಿರು ಅಕ್ಕ ತಂಗಂದ್ರೆ ಇವತ್ತು ಹೃದಯ ಕಾಯಿಲೆ ಆಗಿರ್ಬೋದು. ಡಾಕ್ಟರ್ ಹತ್ರ ಓದಕ್ಕೆ ಡಾಕ್ಟರ್ ಹತ್ರ ಓದಿದ್ರೆ ಹೇಳ್ತಾರ, ನಿಮ್ಗೆ ಬಂದಿರುವಂತಹ ಕಾಯಿಲೆ ಇವತ್ತು ಜ್ವರ ಅಲ್ಲ, ತಲೆನೋವಲ್ಲ, ಹೃದಯ ಕಾಯಿಲೆ ಬಂದಿದೆ. ಇವತ್ತು ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ₹1,00,000 ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರ. ಅಕಸ್ಮಾತವಾಗಿ ಆರೋಗ್ಯ ಇವತ್ತು ತಮ್ಮೆಲ್ಲರಿಗೂ ಹೃದಯ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್ ಬಂದಿರ್ಬೋದು. ಕ್ಯಾನ್ಸರ್ ಚಿಕಿತ್ಸೆಯನ್ನು ಸರಿಪಡಿಸಬೇಕಂದ್ರೆ ₹50,000 ಖರ್ಚಾಗುತ್ತೆ. ಅಕಸ್ಮಾತವಾಗಿ ನಿಮ್ಮ ಕಿಡ್ನಿಗಳು ಫೇಲ್ ಆಗಿರ್ಬೋದು, ಕಿಡ್ನಿಗಳನ್ನು ಸರಿಪಡಿಸಬೇಕಂದ್ರೆ ₹2,00,000 ಖರ್ಚಾಗುತ್ತೆ. ಅಕಸ್ಮಾತವಾಗಿ ನೀವು ಬೆಂಗಳೂರು ಹೋಗುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಾಗಿ ತಲೆಗೆ ಪೆಟ್ಟು ಬಿದ್ದಾಗಿನ, ನಿಮ್ಮ ಮನೆಗಳಿಂದ ಕೆಳಗಡೆ ಬಿದ್ದಾಗಿನ, ಅಕಸ್ಮಾತವಾಗಿ ನಿಮ್ಮ ಗ್ರಾಮದಲ್ಲಿ ಹಾವು ಚೋಡು ಕಳೆದಾಗಿನ ಬಹಳಷ್ಟು ಮಂದಿ ಬಡವರು ನಮ್ಮ ಮನೆಯಲ್ಲಿ ಅಕ್ಕ ತಂಗಿಂದ್ರಿಗೆ ಹೃದಯ ಕಾಯಿಲೆ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಕಿಡ್ನಿಗಳು ಫೇಲ್ ಆಗಿದೆ ಅಂತೇಳಿ ದುಡ್ಡಿದ್ದಂತಹ ಶ್ರೀಮಂತರ ಮನೆಯಲ್ಲಿ ಈ ಕೈಚಾಚಿ ಕೇಳ್ತೀರಿ. ಇವತ್ತು ಅಂತ ದುಡ್ಡಿದ್ದಂತಹ ಶ್ರೀಮಂತರ ಮನೆಯಲ್ಲಿ ಕೈಚಾಚಿ ಕೇಳಿದ್ರಿಗಿನ ಕೆಲವೊಂದು ದುಡ್ಡಿದ್ದಂತಹ ಶ್ರೀಮಂತರು ಒಳ್ಳೆಯವರಾದ್ರೆ ಕೊಡ್ತಾರ, ಕೆಟ್ಟವರಾದ್ರೆ ಕೊಡಲ್ಲ. ಅಂತ ಸಂದರ್ಭದಲ್ಲಿ ಬಡವಾಗಿ ಬೆಳೆದಿದ್ದೇನೆ, ಬಡವಾಗಿ ದೊಡ್ಡನಾಗಿದ್ದೇನೆ, ನನ್ನ ಹತ್ರ ₹1,00,000 ₹2,00,000 ಇಲ್ಲ, ನಿನಗೆ ಕಾಯಿಲೆ ಬಂದಿರೋದು ತಲೆನೋವು ಜ್ವರ ಅಲ್ಲ, ನಿನಗೆ ಕಾಯಿಲೆ ಬಂದಿದೆ, ಹೃದಯ ಕಾಯಿಲೆ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಕಿಡ್ನಿಗಳು ಫೇಲ್ ಆಗಿದೆ, ನಿನಗೆ ಖರ್ಚು ಮಾಡಬೇಕಂದ್ರೆ ₹2,00,000 ₹3,00,000 ಖರ್ಚಾಗುತ್ತೆ. ಬಡವರು ಏನ್ ಮಾಡ್ತೀರಿ ಅಂದ್ರೆ ಈಗ ಮನೆ ಎದುರುಗಡೆ ಮನಸ್ಸಾಕಿ ಮನಸ್ಸಿ ಎಷ್ಟು ದಿನ ಬದುಕು ಸಾಯಪ್ಪ ಅಂತೇಳಿ ಬಹಳಷ್ಟು ಸನ್ನಿವೇಶಗಳನ್ನು ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ವಿ. ಅದಕ್ಕೋಸ್ಕರ ಈ ಸಾರಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತು ತಾವೆಲ್ಲರಿಗೂ ನೋಡಿರ್ಬೋದು, ಶ್ರೀಮಂತರಿಗೆ ಆರೋಗ್ಯ ಕೆಟ್ಟೋದ್ರಿಗಿನ, ಹೃದಯ ಕಾಯಿಲೆ ಬಂದ್ರೆ, ಕ್ಯಾನ್ಸರ್ ಬಂದ್ರೆ, ಅದು ಸಂಪೂರ್ಣವಾಗಿ ಕಿಡ್ನಿಗಳು ಫೇಲ್ ಆದ್ರಿಗಿನ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತಹ ಶ್ರೀಮಂತರು ಬೆಂಗಳೂರಿನಲ್ಲಿ, ಅಪ್ಪೋನಲ್ಲಿ, ಮಣಿಪಾಲದಲ್ಲಿ ನಡೆಸಿಕೊಂಡು ₹1,00,000 ₹2,00,000 ಆದ್ರಿಗಿನ ಅವ್ರ ಜೋಬಿನಿಂದ ಅವರು ಕೊಟ್ಟು ಅವ್ರ ಕುಟುಂಬಸ್ಥರನ್ನು ಸರಿಪಡಿಸ್ಕೊಂಡ್ ಬರ್ತಾರ. ಅಂತ ಸಂದರ್ಭದಲ್ಲಿ ಬಡವರು ಕಾಪಾಡಬೇಕು, ಸರ್ಕಾರ ಸ್ಪಂದಿಸಬೇಕಂತೇಳಿ ಒಬ್ಬ ಆರೋಗ್ಯ ಮಂತ್ರಿಯಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದಂತ ಬಡತನ ರೇಖೆಗೆ ಕೆಳಗಿಡಿದಂತಹ ಜನರು, ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಈ ಕರ್ನಾಟಕ ರಾಜ್ಯದಲ್ಲಿದ್ದಂತಹ ಬಡವರು ಎಲ್ಲರ ಹೆಸರ ಮೇಲೆ ₹240,00,000 ಹಣವನ್ನು ಸರ್ಕಾರದಿಂದ ಇನ್ಶೂರೆನ್ಸ್ ಅನ್ನು ಕಟ್ಟಿ ಮುಂಬರುವ ತಿಂಗಳಲ್ಲಿ ಸಂಪೂರ್ಣವಾಗಿ ಬಡವರಿಗೆ ಆರೋಗ್ಯ ಕೆಟ್ಟದ್ರಿಗಿನ ತಾವು ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ, ಶ್ರೀಮಂತರ ಮನೆಯಲ್ಲಿ ಕೈಚಾಚಿ ಕೇಳೋದು ಬೇಕಾಗಿಲ್ಲ. ಬಡವರಿಗೆ ಆರೋಗ್ಯ ಕೆಟ್ಟದ್ರಿಗಿನ ಸರ್ಕಾರ ₹2,00,000 ಉಚಿತವಾಗಿ ಕೊಡುವಂತಹ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ನಾನು